ನಮಸ್ಕಾರ, ನಾನು HR ಪ್ರಭಾಕರ್. ಇಂದು ವಿಶ್ವ ಕೈಬರಹ ದಿನ. ನಾವೆಲ್ಲರೂ ಬರವಣಿಗೆ ಆರಂಭಿಸಿರುವುದೇ ಮರಳಿನ ಮೂಲಕ. ನಾಗರಿಕತೆ ಬೆಳೆದ ಹಾಗೆಲ್ಲ ಸ್ಲೇಟು, ಪೆನ್ಸಿಲ್ಲು, ಪೆನ್ನು ಮತ್ತು ಇಂದು ಡಿಜಿಟಲ್ ಬೋರ್ಡ್ವರೆಗೂ ನಾವು ಬಂದು ತಲುಪಿಕೊಂಡಿದ್ದೇವೆ. ಅದೆಷ್ಟೋ ಸಲ ಮೊಬೈಲಿನ ಕೀಪ್ಯಾಡ್, ಕಂಪ್ಯೂಟರ್ನ ಕೀಬೋರ್ಡ್ ಒತ್ತೋದ್ರಲ್ಲೇ ನಾವು ದಿನವನ್ನು ಕಳೆದು ಬಿಡ್ತೇವೆ. ಆದರೆ ಎಷ್ಟು ಮಂದಿ ನಾವು ಪ್ರತಿದಿನವೂ 4 ಸಾಲನ್ನಾದರೂ ಬರೆಯುವ ಅಭ್ಯಾಸವನ್ನು ಜಾರಿಯಲ್ಲಿಟ್ಟಿದ್ದೇವೆ? ಒಮ್ಮೆ ನಮಗೆ ನಾವೇ ಪ್ರಶ್ನೆ ಕೇಳಿಕೊಳ್ಬೇಕಾಗಿದೆ. ಇವತ್ತಿನ ತಂತ್ರಜ್ಞಾನ ಯುಗದಲ್ಲಿ ಎಲ್ಲವೂ ಡಿಜಿಟಲೀಕರಣ ಆದ ಮೇಲೆ ವಾಯ್ಸ್ ನೋಟ್ಸ್, ವಾಯ್ಸ್ ಮೆಮೋಸ್, ವಾಯ್ಸ್ ಕನ್ವರ್ಷನ್ ಹೀಗೆ ಪ್ರತಿಯೊಂದು ಅಂಗೈಯ ತುದಿ ಬೆರಳಲ್ಲಿ ಸಿಕ್ಕು ಬರವಣಿಗೆಯಿಂದ ವಿಮುಖರಾಗ್ತಾ ಇದ್ದೇವೆ. ನಾವು ಯಾವ ಭಾಷೆಯಲ್ಲಿ ಬರೀತಿದ್ದೇವೆ ಅನ್ನೋದಕ್ಕಿಂತಲೂ ಕೈ ಬರಹವನ್ನು ಜಾರಿಯಲ್ಲಿಟ್ಟಿದ್ದೇವೆ ಅನ್ನೋದು ಮಾತ್ರವೇ ಇಲ್ಲಿ ಮುಖ್ಯವಾಗತ್ತೆ. ಬನ್ನಿ, ನಮಗೆ ತೋಚಿದ್ದನ್ನು ಗೀಚುತ್ತಾ ವಿಶ್ವ ಕೈ ಬರಹ ದಿನದಂದು ಮತ್ತೆ ಬರವಣಿಗೆಯತ್ತ ಹೊರಳೋಣ ಅಂತ ಹೇಳ್ತಾ, ಚಿಯರ್ಸ್ HR ಪ್ರಭಾಕರ್. ಹಾಗಿದ್ರೆ ಈ ಬರವಣಿಗೆಯಿಂದ ಏನೆಲ್ಲ ಉಪಯೋಗಗಳು ಅನ್ನೋದನ್ನು ಕೂಡ ನಾವೀಗ ತಿಳ್ಕೊಳ್ಳೋಣ. ಇವತ್ತಿನ ಆಧುನಿಕ ಜಗತ್ತಿನಲ್ಲಿ ನಾವೆಲ್ಲರೂ ಕೂಡ ಈ ಗ್ಯಾಜೆಟ್ಗಳನ್ನು ಅವಲಂಬಿಸಿರೋದ್ರಿಂದ ನಮ್ಮ ಪ್ರತಿ ಕೆಲಸಕ್ಕೂ ಕೂಡ ಈ ಟೈಪಿಸುವುದನ್ನೇ ಅವಲಂಬಿಸಿದ್ದೇವೆ. ಆದರೆ ಒಬ್ಬ ವ್ಯಕ್ತಿಯ ಕೈ ಬರಹ ಅನ್ನುವಂತಹದ್ದು ಆತನ ವ್ಯಕ್ತಿತ್ವವನ್ನು ನಿರ್ಧರಿಸುತ್ತೆ, ವ್ಯಕ್ತಿತ್ವವನ್ನು ಅನಾವರಣಗೊಳಿಸುತ್ತೆ ಅಂದರೆ ನೀವು ನಂಬಲೇಬೇಕು. ಯಾಕಂದರೆ ಕೈಬರಹ ವಿಶ್ಲೇಷಣಾ ತಜ್ಞರು ಹೇಳ್ತಾರೆ, ಒಬ್ಬರ ವ್ಯಕ್ತಿತ್ವವನ್ನು ಅವರ ಕೈ ಬರಹವನ್ನು ನೋಡಿ ನಿರ್ಧರಿಸಬಹುದು ಅಂತ. ಹಾಗಾದರೆ ಹೇಗಿರುತ್ತೆ ಕೈ ಬರಹ? ಹೇಗೆ ಒಬ್ಬರ ವ್ಯಕ್ತಿತ್ವ ಹೀಗಿರುತ್ತೆ ಅಂತ ನಿರ್ಧಾರ ಮಾಡುತ್ತೆ? ಇದರಲ್ಲಿ ಯಾವ ಅಂಶಗಳನ್ನು ನಾವು ಅರಿಬೇಕು ಮತ್ತು ಕೈ ಬರಹವನ್ನು ಅವಲೋಕಿಸುವಂತಹದ್ದು ಹೇಗೆ ಅನ್ನುವಂಥದ್ದು ನಿಮ್ಮ ಪ್ರಶ್ನೆ ಆಗಿದ್ದರೆ ಅದಕ್ಕೆ ಉತ್ತರ ಹೀಗಿದೆ ನೋಡಿ. ಒಂದು ಕೈ ಬರಹದಿಂದ ಒಬ್ಬ ವ್ಯಕ್ತಿಯ ಗುಣ ವಿಶೇಷಣೆಗಳನ್ನು ಅರಿಬೋದು ಅನ್ನೋದಾದರೆ ಇದಕ್ಕೆ ನಾವು ಗ್ರಾಫಾಲಜಿ ಅಂತ ಕರಿತೇವೆ. ಕೈ ಬರಹ ವಿಶ್ಲೇಷಣೆಯ ಪರಿಕಲ್ಪನೆಯ ಒಂದು 17ನೇ ಶತಮಾನದಲ್ಲಿ ಈ ಕೈ ಬರಹ ವಿಶ್ಲೇಷಣೆಯ ಪರಿಕಲ್ಪನೆ ಸುಮಾರು 4 ಶತಮಾನಗಳಷ್ಟು ಹಿಂದಿನದ್ದು ಅಂದರೆ ನಾವೆಲ್ಲರೂ ನಂಬಲೇಬೇಕು. ನಾವು ಬರೆದ ಅಕ್ಷರದ ಗಾತ್ರಗಳು, ಪದಗಳು, ಅದರ ನಡುವಿನ ಗ್ಯಾಪ್, ಅದರ ಅಕ್ಷರ ರೂಪ ಮತ್ತು ಇತರೆ ಅಂಶಗಳು ನಮ್ಮ ಪ್ರಾಮಾಣಿಕತೆಯನ್ನು, ಏಕಾಗ್ರತೆಯನ್ನು, ಭಾವನಾತ್ಮಕ ಸ್ಥಿರತೆಯನ್ನು ಮತ್ತು ನಾವು ವರ್ಕ್ ಮಾಡುವಂತಹ ಸ್ಟೈಲನ್ನು, ಮ್ಯಾನೇಜ್ ಮಾಡುವಂತಹ ಸ್ಟೈಲನ್ನು ಮತ್ತು ಆರ್ಗನೈಸಿಂಗ್ ಕೇಪಬಿಲಿಟಿಯನ್ನು ಸೇರಿ ಹೆಚ್ಚು ಹೆಚ್ಚು ಗುಣಲಕ್ಷಣಗಳನ್ನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ನಂಬ್ತೀರಾ? ಎಸ್, ಇವೆಲ್ಲವೂ ಕೂಡ ನಮ್ಮ ಹ್ಯಾಂಡ್ ರೈಟಿಂಗ್ ಅನ್ನುವಂಥದ್ದು ನಿರ್ಧಾರ ಮಾಡುತ್ತೆ. ಮೈ ಡಿಯರ್ ಫ್ರೆಂಡ್ಸ್, ದುಂಡಾದ ಅಕ್ಷರಗಳೊಂದಿಗೆ ಬರೆಯುವಂತಹದ್ದು ಅಂದರೆ ಬಹಳ ದುಂಡಾಗಿ ಬರೆಯುವಂತಹದ್ದು ನಮ್ಮ ಸೃಜನಶೀಲತೆ ಮತ್ತು ಕ್ರಿಯಾಶೀಲತೆಯನ್ನು ಮತ್ತು ನಮ್ಮ ನೀಟ್ನೆಸ್ಸನ್ನು ಎಕ್ಸ್ಪ್ರೆಸ್ ಮಾಡಿದ್ರೆ, ಮೊನಚಾದ ಅಕ್ಷರಗಳಲ್ಲಿ ಬರೆಯುವಂತಹ ವ್ಯಕ್ತಿ ಎಷ್ಟು ಸೆನ್ಸಿಬಲ್ ಮತ್ತು ಕ್ಯೂರಿಯಸ್ ನೇಚರ್ ಅನ್ನುವಂತಹದ್ದನ್ನು ಅದು ತೋರಿಸ್ತಾ ಹೋಗುತ್ತೆ. ಹಾಗೆ ಕೆಲವರು ನೋಡ್ತೀವಲ್ಲ, ಬಹಳ ಸಣ್ಣ ಅಕ್ಷರಗಳಲ್ಲಿ ಮತ್ತು ಇರುವಂತಹ ಜಾಗಕ್ಕೆ ಕಾಲು ಭಾಗವನ್ನು ತುಂಬಿಸ್ತೆ ಬರೀತಾರಲ್ಲ, ಸೊ ಅಂತಹವರ ವ್ಯಕ್ತಿತ್ವವನ್ನು ಕೂಡ ನಾವಿಲ್ಲಿ ಅವಲೋಕಿಸೋಣ. ಸಣ್ಣ ಅಕ್ಷರಗಳಲ್ಲಿ ಬರೆಯುವಂಥವರು ಒಂದು ರೀತಿ ಅಂತರ್ಮುಖಿಗಳಾಗಿರ್ತಾರೆ ಅಥವಾ ಸಂಕೋಚದ ಸ್ವಭಾವರಾಗಿರ್ತಾರೆ ಅಂತ ಹೇಳಲಾಗತ್ತೆ. ಹಾಗೆಯೇ ದೊಡ್ಡ ದೊಡ್ಡ ಅಕ್ಷರಗಳಲ್ಲಿ ಬರೆಯುವಂಥ ಮಂದಿ ಬಹಿರ್ಮುಖಿಗಳಾಗಿರುತ್ತಾರೆ, ಬಹಳ ಎಕ್ಸ್ಪ್ರೆಸ್ಸಿವ್ ಆಗಿರ್ತಾರೆ ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ಅವಲೋಕಿಸಬೇಕು. ಹಾಗೆಯೇ ಬರವಣಿಗೆಯ ಒಂದು ಸೈಜಿಂದ, ಗಾತ್ರದಿಂದ ನಮ್ಮ ಏಕಾಗ್ರತಾ ಸಾಮರ್ಥ್ಯವನ್ನು ನಿರ್ಧಾರ ಮಾಡಬಹುದು ಅನ್ನೋದಾದರೆ, ಸೊ ದಟ್ ಹ್ಯಾಸ್ ಟು ಬಿ ನೋಟೆಡ್ ವೆರಿ ಇಂಪಾರ್ಟೆಂಟ್ಲಿ. ನಾವು ಅದನ್ನು ಬಹಳ ಎಚ್ಚರಿಕೆಯಿಂದ ಗಮನಿಸಲೇಬೇಕಾಗತ್ತೆ. ಪದಗಳನ್ನು ಒಟ್ಟುಗೂಡಿಸಿ ಬರೆಯುವಂತಹ ವ್ಯಕ್ತಿ, ಬಹಳ ಸೇರಿಸಿ ಬರೆಯುವಂತಹ ವ್ಯಕ್ತಿ,
ಯಾವ ರೀತಿಯ ವ್ಯಕ್ತಿತ್ವವನ್ನು ಹೊಂದಿರ್ತಾನಪ್ಪ ಅಂದರೆ ಅವರು ಇತರರ ಸಹವಾಸವನ್ನು ಇಷ್ಟಪಡ್ತಾರೆ. ಅಂದರೆ ಈ ವಾಂಟ್ಸ್ ಟು ಬಿ ಜಾಯಿನ್ ವಿತ್ ಅದರ್ಸ್. ಒಂದು ಸದಾ ಸಮೂಹವಾಗಿ ಗುಂಪಿನಲ್ಲಿರುವಂಥ ವ್ಯಕ್ತಿಗಳಾಗಿರ್ತಾರೆ ಅಂತ ಕೂಡ ಒಂದು ಕಡೆ ಹೇಳಲಾಗತ್ತೆ. ಹಾಗೆ ಪದಗುಚ್ಛಗಳ ನಡುವೆ ಒಂದು ಗ್ಯಾಪ್ ಕೊಡುವಂಥವರು, ಅಂದರೆ ಇಂಡಿಪೆಂಡೆನ್ಸನ್ನು ಲೈಕ್ ಮಾಡ್ತಾರೆ, ಸ್ವಾತಂತ್ರ್ಯವನ್ನು ಇಷ್ಟಪಡ್ತಾರೆ ಅನ್ನುವಂಥದ್ದು ಕೂಡ ಅಲ್ಲಿದೆ. ಹಾಗೆ ಪೆನ್ನಿನ ಮೇಲೆ ಸಾಧಾರಣ ಪ್ರಮಾಣದ ಒತ್ತಡ, ಅಂದರೆ ಲೈಟ್ ವೆಯ್ಟ್ ಇಟ್ಕೊಂಡು ಅಥವಾ ಲೈಟಾಗಿ ಬರೆಯುವಂತಹ ಅಕ್ಷರಗಳೇನಿದ್ದಾವೆ, ಸೊ ಅಂತಹವರನ್ನು ನಾವು ಯಾವ ರೀತಿ ಪರಿಗಣಿಸ್ಬೋದು ಅನ್ನೋದಾದರೆ, ಅವರು ಕಠಿಣವಾದ ಒತ್ತಡವು ಉದ್ವೇಗ ಮತ್ತು ಕೋಪವನ್ನು ಇಂಡಿಕೇಟ್ ಮಾಡಿದ್ರೆ, ಈ ಲೈಟ್ ವೆಯ್ಟ್ ಅಥವಾ ಒತ್ತಡದ ಪ್ರಮಾಣ ಕಡಿಮೆ ಇದ್ದಾಗ ಅದು ಒಂದು ಬದ್ಧತೆಯನ್ನು, ಕಮಿಟ್ಮೆಂಟನ್ನು ಸೂಚಿಸುತ್ತೆ ಅಂತ ಹೇಳಲಾಗತ್ತೆ. ಹಾಗೆಯೇ ಬರವಣಿಗೆ ಬಹಳ ಸ್ಪಷ್ಟತೆಯನ್ನು ಹೊಂದದೇ ಇದ್ದರೆ ಅಂಥವರು ಹೆಚ್ಚು ಸುಳ್ಳು ಹೇಳುವ ಸಾಧ್ಯತೆ ಕೂಡ ಇದೆ ಅನ್ನುವಂಥದ್ದು ಒಂದು ಕಡೆ ವಿಶ್ಲೇಷಕರು ಹೇಳ್ತಾರೆ. ಒಟ್ಟಾರೆ ಈ ಕೈಬರಹ ಅನ್ನುವಂಥದ್ದು ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ನಿರ್ಧಾರ ಮಾಡುತ್ತೆ ಅನ್ನೋದಾದರೆ, ನಾವು ರೂಢಿಸಿಕೊಂಡ ಕೈಬರಹ ನಮ್ಮ ಗುಣಲಕ್ಷಣಗಳು ಮತ್ತು ನಾವು ಬದುಕುವ ರೀತಿ, ನಮ್ಮ ಮಾತು, ನಮ್ಮ ಪ್ರತಿಯೊಂದು ಚಲನವಲನಗಳು ಕೂಡ ಎಷ್ಟು ಮುಖ್ಯ ಒಂದು ವ್ಯಕ್ತಿತ್ವಕ್ಕೆ ಅನ್ನುವಂಥದ್ದನ್ನು ನಾವಿಲ್ಲಿ ಅವಲೋಕಿಸ್ಬೋದು. ಹಾಗೆ ಬಸವಣ್ಣನವರು ಹೇಳ್ತಾರೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಖೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದಿನಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ ಮೆಚ್ಚನ ಕೂಡಲ ಸಂಗಮ ದೇವ ಅನ್ನೋ ಹಾಗೆ ನಮ್ಮ ಭಾಷೆ, ನಮ್ಮ ಮಾತು, ನಮ್ಮ ವ್ಯಕ್ತಿತ್ವ, ನಮ್ಮ ನಡವಳಿಕೆ ಇವೆಲ್ಲವೂ ಕೂಡ ಬಹಳನೇ ಮುಖ್ಯ. ಹಾಗೆಯೇ ನಮ್ಮ ಕೈ ಬರಹವೂ ಕೂಡ, ನಮ್ಮ ಮುದ್ದಾದ ಕೈ ಬರಹ ನಮ್ಮ ವ್ಯಕ್ತಿತ್ವವನ್ನು ಸೂಚಿಸುತ್ತೆ. ನಮ್ಮ ವಕ್ರ ಕೈ ಬರಹ ನಮ್ಮ ಕನ್ಫ್ಯೂಷನ್ಸನ್ನು ಸೂಚಿಸುತ್ತೆ ಅನ್ನುವಂಥ ಒಂದಷ್ಟು ಮಾಹಿತಿ ನಾವು ತಿಳ್ಕೊಂಡಿರಬೇಕಾಗತ್ತೆ. ಹಾಗೆ ನಾವೆಲ್ಲರೂ ಕೂಡ ಬಾಲ್ಯದಲ್ಲಿ ನಮ್ಮ ಬರವಣಿಗೆಯನ್ನು ಇಂಪ್ರೂವ್ ಮಾಡಿಕೊಳ್ಳಿಕ್ಕೆ ಕಾಪಿ ಪುಸ್ತಕವನ್ನು ಮತ್ತು ಅದನ್ನು ಪ್ರಾಕ್ಟೀಸ್ ಮಾಡುವಂಥ ವಿಧಾನವನ್ನು ಖಂಡಿತ ಬಳಸ್ತಾ ಇದ್ವಿ. ಆದರೆ ಇವತ್ತಿನ ಡಿಜಿಟಲ್ ಯುಗದಲ್ಲಿ ಅವೆಲ್ಲವೂ ಕೂಡ ಕಣ್ಮರೆಯಾಗ್ತಿದೆ ಅಂತ ಹೇಳ್ಬೋದು, ಕಡಿಮೆಯಾಗ್ತಿದೆ ಅಂತ ಕೂಡ ಹೇಳ್ಬೋದು. ಹಾಗಾಗಿನೇ ಇದು ಕೈಬರಹ ಅನ್ನುವಂಥದ್ದು ಬರೀ ನಮ್ಮ ವ್ಯಕ್ತಿತ್ವವನ್ನು ಮಾತ್ರ ಸೂಚಿಸೋದಿಲ್ಲ, ಇದು ನಮ್ಮ ಮಿದುಳಿನಲ್ಲಿ ಅನೇಕ ಕ್ರಿಯೆಗಳಿಗೆ ಸಪೋರ್ಟಿವ್ ಆಗಿರುತ್ತೆ, ಪೂರಕವಾಗಿರುತ್ತೆ ಮತ್ತು ಹೆಚ್ಚು ಹೆಚ್ಚು ಪ್ರೇರಣೆಯನ್ನು ಕೊಡ್ತಾ ಹೋಗುತ್ತೆ. ಹಾಗಾಗಿನೇ ಕೈ ಬರಹಕ್ಕೆ ನಾವು ಹೆಚ್ಚು ಒತ್ತನ್ನು ಕೊಡುವಂಥದ್ದು ಬಹಳನೇ ಮುಖ್ಯ ಅಂತ ಹೇಳ್ತಾ, ನಾವೆಲ್ಲರೂ ನಮ್ಮ ಭಾಷೆಯಲ್ಲಿ ಕೈಲಾದಷ್ಟು, ನಮಗೆ ಸಾಧ್ಯವಾದಷ್ಟು ಸಾಲುಗಳನ್ನು ಪ್ರತಿದಿನವೂ ಬರೆಯೋಣ ಅಂತ ಹೇಳ್ತಾ, ಕೈ ಬರಹವನ್ನು ಬದುಕಿನ ಪ್ರತಿ ಘಟ್ಟದಲ್ಲೂ ಜಾರಿಯಲ್ಲಿರೋಣ ಅಂತ ಹೇಳ್ತಾ ಸೈನಿಂಗ್ ಆಫ್ HR ಪ್ರಭಾಕರ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.